ಇದೆ ಟನಲ್ಲು. ಸೊ ಇಲ್ಲಿಂದನೇ ಎಸ್ಕೇಪ್ ಆಗ್ಬೋದು. ಸೊ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಇರ್ತಿರೋದು ಮೊಬೈಲಲ್ಲಿ. ಸೊ ಮೊಬೈಲಲ್ಲಿ ಫಸ್ಟ್ ಟೈಮ್ ನಾನೇ ಅನಿಸುತ್ತೆ ಎಸ್ಕೇಪ್ ಆಗ್ತಿರೋದು. ಸೊ ಫೈನಲಿ ಎಸ್ಕೇಪ್ ಆಗಿದ್ದೀವಿ ಗುರು. ಸೊ ವಿಡಿಯೋನ ಫುಲ್ಲು ಕೊನೆ ತನಕ ನೋಡಿ. ಸೊ ಇವಾಗ ನೋಡಿದ್ರಲ್ಲ, ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ಫುಲ್ ವಿಡಿಯೋ ಎಸ್ಕೇಪ್ ಮಾಡಿದ್ದೀನಿ ಗುರು. ಸೊ ಕನ್ನಡದಲ್ಲಿ ಅದು ಮೊಬೈಲಲ್ಲಿ ನಾನೇ ಫಸ್ಟ್ ಎಸ್ಕೇಪ್ ಮಾಡಿರೋದು ಅನಿಸುತ್ತೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇದೆ. ಸೊ ವಿಡಿಯೋನ ಫುಲ್ಲು ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಚಾನಲ್ ಯಾರು ಹೊಸಬಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಬನ್ನಿ. ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಹತ್ರ ಗೇಮ್ ಒಳಗಡೆ ಬಂದಿದ್ದೀವಿ. ಸೊ ಓದ್ ವಿಡಿಯೋ ಯಾರು ನೋಡ್ಕೊ ಬಂದಿಲ್ಲ ಹೋಗಿ ನೋಡ್ಕೊ ಬನ್ನಿ. ಸೊ ಓದ್ ವಿಡಿಯೋದಲ್ಲಿ ನಮಗೆ ವೇರೋಸ್ ಕೀ ಸಿಕ್ಕಿತ್ತು. ಸೊ ವೇರೋಸ್ ಕೀಯಿಂದ ನಾನು ಏನೇನು ಐಟಮ್ ತೊಗೊಂಡೆ ಅಂತ ಮುಂದೆ ಹೇಳ್ತೀನಿ. ವೇರೋಸ್ ಒಳಗಡೆ ಏನೇನು ಸಿಗುತ್ತೆ, ನಿಮ್ಗೆ ಏನೇನು ಯೂಸ್ಫುಲ್ ಆಗುತ್ತೆ ಬೇಗ ಟನಲ್ ತೋಡೋಕ್ಕೆ ಅಂತ ಹೇಳಿರ್ತೀನಿ. ಅದ್ರಲ್ಲಿ ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ವೇರೋಸ್ ಒಳಗಡೆ ಅಂತ ಇರುವಂಥ ಅಪ್ಡೇಟ್ಸ್ಗಳು. ಸೊ ಇದನ್ನ ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಗಾರ್ಡ್ ಬೇಗ ಬಂದ್ಬಿಡ್ತಾನೆ. ಸೊ ಅದಕ್ಕೆ ಸ್ಕ್ರೀನ್ಶಾಟ್ ಹೊಡೆದು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಫ್ರಿಡ್ಜ್ ಡೋರ್ ಥರ ಗುರು. ಅದೇ ನಾವು ಕಾಯಿನ್ ಹಾಕಿದ್ರೆ ದುಡ್ಡು ಇದು ಕೂಲ್ ಡ್ರಿಂಕ್ಸ್ ಬರುತ್ತಲ್ಲ, ಸೇಮ್ ಅದೇ ಥರ ಮಿಷಿನು. ಸೊ ಇದರಿಂದ ನಿಮಗೆ ಎನರ್ಜಿ ಫಿಲ್ ಆಗುತ್ತೆ. ಇಲ್ಲಿ ಸೈಡಲ್ಲಿ ನೋಡ್ತಾ ಇದ್ದೀರಾ 2 ಅಂತ ಇದೆ ನೋಡಿ, ಇಲ್ಲಿ ಎನರ್ಜಿ ಇದು. ಸೊ ಅದು ಫಿಲ್ ಆಗುತ್ತೆ. ಸೊ ಇದರಿಂದ ನೀವು ಬೇಗ ಡಿಗ್ ಮಾಡ್ಬೋದು. ಸೊ ಇನ್ನು ನೆಕ್ಸ್ಟ್ ಬಂದರೆ ಇನ್ನು ಪ್ರಿಸನ್ಸ್ ಎಕ್ಸ್ಪೆಕ್ಟ್ ಲೋವರ್ಸ್ ಫರ್ನಿಚರ್ ಅಂತ, ಇದು ಬೈ ಮಾಡಿ ಅಂತ ತೋರಿಸುತ್ತೆ ಆಪ್ಷನ್ನು. ಸೊ ಈ ಬೈ ಮಾಡ್ಬೋದು, ತಿರ್ಗಾ ನಿಮ್ಗೆ ಬೇಡ ಅಂದರೆ ಸೇಲ್ ಮಾಡ್ಬೋದು. ಸೊ ಇನ್ನು ಸೇಮ್ ಫರ್ನಿಚರ್ಸು ಡಿಫ್ರೆಂಟ್ ಟೈಪ್ ಆಫ್ ಫರ್ನಿಚರ್ಸ್ಗಳಿರುತ್ತೆ. ಸೊ ಇದರಿಂದ ನಿಮಗೆ ಮಲ್ಕೊಳ್ಳೋಕ್ಕೆ ಎಫಿಷಿಯನ್ಸಿ ಪ್ಲಸ್ 30% ಅಂತ ಇದೆ ಗುರು. ಅದೇನಂತ ನನಗೆ ಗೊತ್ತಿಲ್ಲ. ಸೊ ಇನ್ನು ಬಾತ್ರೂಮ್ ಗುರು. ಸೊ ನಮ್ಮದು ಕಮಾಡ್ ಇರುತ್ತಲ್ಲ, ಬರೀ ಸಿಂಗಲ್ ಕಮಾಡ್ ಇರುತ್ತೆ. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ, ನಾವು ಮಣ್ಣು ತಂದು ಇದ್ರ ಒಳಗಡೆ ಹಾಕ್ಬೇಕಾಗುತ್ತೆ, ಆವಾಗ ತಗಲಾಕೋಗ್ಬಿಡುತ್ತೆ. ಸೊ ಇದರಿಂದ ರಿಮೂವ್ಸ್ ಮೋರ್ ಡರ್ಟ್ ಅಟ್ ಒನ್ಸ್, ಅಂದರೆ ಒಂದ್ಸಲಿ ಹಾಕಿದ್ರೆ ಬೇಗ ಮಣ್ಣು ತಗೊಳುತ್ತೆ. ಸೊ ಇದು ಬಂದು ಎಷ್ಟು ರೂಪಾಯಿ ಅಂದರೆ, ಸೊ ಇದು ಬಂದು ಯೂಸ್ ಆಗುತ್ತೆ ಅನ್ಕೋತೀನಿ. ಸೊ ನಾನಿದು ತೊಗೊಂಡಿಲ್ಲ. ಸೊ ಇದು ಬಂದು ಫಾಸ್ಟರ್ ರೋಲಿಂಗ್ ಪ್ರಿಸನ್ಸ್. ಸೊ ಇದು ಬಂದು $50 ಆಗಿರುತ್ತೆ. ಸೊ ಇದು ಗೊತ್ತಲ್ಲ, ಮ್ಯಾಟ್ನ ಎಳೆಯೋದು ತೆಗೆಯೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದು ಹಾಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ಸೊ ಇನ್ನು ಬಂದು ಈ ಗಿಡಗಳು ನೋಡ್ತಾ ಇದ್ದೀರಲ್ಲ ಗುರು, ಈ ಗಿಡಗಳು ತೊಗೊಂಡ್ರೆ ಇವನು ಗಾರ್ಡ್ ಬರೋದು 15 ನಿಮಿಷ ಲೇಟ್ ಆಗುತ್ತೆ. ಸೊ ಫಸ್ಟು 2 ನಿಮಿಷ ಇರೋದು 2 ನಿಮಿಷ 15 ಸೆಕೆಂಡ್ ಆಗುತ್ತೆ. ಸೊ 15 ಸೆಕೆಂಡ್ ನಮಗೆ ವೆರಿ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಡಿಗ್ ಮಾಡಬೇಕಾದ್ರೆ ಒಂದೊಂದ್ಸಲಿ ಬೇಗ ಬರೋಕ್ಕಾಗಲ್ಲ, ಬಂದರೂ ಮಣ್ಣು ತಗಲಾಕೋಗ್ಬಿಡುತ್ತೆ. ಸೊ ಆವಾಗ ಯೂಸ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಬಾಂಬ್ ಮತ್ತು ಒಂಥರ ನೀಲಿ ಕಲರ್ ಸ್ಟಿಕ್ ಥರ. ಸೊ ಈ ನೀಲಿ ಕಲರ್ ಸ್ಟಿಕ್ ಬಂದು ನಿಮ್ಗೆ ಒಳಗಡೆ ಕತ್ಲೆ ಇದ್ರೆ ಲೈಟ್ ಥರ ಯೂಸ್ ಆಗುತ್ತೆ. ಸೊ ಇದು ಪಟಾಕಿ ಥರ ಇದೆ ಗುರು. ಇದು ಬಂದು ನಿಮಗೆ ಜಾಸ್ತಿ ಬೇಗ ಡಿಗ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ನನಗೆ ಈ ಪಟಾಕಿಗಿಂತ ತಗೊಳ್ಳೋ ಬದಲು ಈ ಸ್ಟಿಕ್ ತಗೊಳ್ಳಿ, ಯೂಸ್ ಆಗುತ್ತೆ ನಿಮಗೆ. ಕೆಳಗಡೆ ನೋಡ್ತಾ ಇದ್ದೀರಾ, ಈ ರೆಡ್ ಕಲರ್ ಬಂದು ಕಾಫಿ ಇದು. ಸೊ ಇದು ಬ್ಲೂ ಕಲರ್ ಬಂದು ಟೀದು. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ನಿಮ್ಮ ಹತ್ರ ಎನರ್ಜಿ ಇಲ್ಲ ಅಂದರೆ ಇದರಿಂದ ದಿನಕ್ಕೆ ಒಂದ್ಸಲಿ ಕುಡಿಬೋದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟು ಹೇಳಿದ್ನಲ್ಲ ಗುರು, ಡ್ರಿಂಕ್ ಟೀ ಒನ್ಸ್ ಅ ಡೇ, ಅಂದರೆ ಒಂದ್ಸಲಿ ನೀವು ಟೀ ಕುಡಿಬೋದಾಗಿರುತ್ತೆ. ಸೊ ನೋಡಿದ್ರಲ್ಲ ಗಾಯ್ಸ್, ಇಷ್ಟೆಲ್ಲ ವೇರೋಸಲ್ಲಿ ಯೂಸ್ ಆಗುತ್ತೆ, ಇಷ್ಟೆಲ್ಲ ಬರುತ್ತೆ. ಸೊ ಇಷ್ಟೆಲ್ಲ ವೆರೈಟೀಸ್ ಆಗಿರುತ್ತೆ. ಸೊ ನಾನು ಅದರಲ್ಲಿ ಏನು ಬೈ ಮಾಡಿದೆ ಅಂದರೆ, ಒಂದು ಇದು ಟ್ರೀ ಬೈ ಮಾಡಿದೆ ಗುರು, $50 ಕೊಟ್ಟು. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ, 15 ನಿಮಿಷ ಲೇಟಾಗಿ ಬರ್ತಾನೆ ಗಾರ್ಡು. ಸೊ ಇದು ಟೀ ಕುಡಿಯೋದಾಗಿರುತ್ತೆ. ಸೊ ಇದರಿಂದ ನಾವು ಯಾವಾಗ ಬೇಕಾದ್ರೆ ಟೀ ಕುಡಿಬೋದು. ಸೊ ಮಿಡ್ನೈಟ್ ನಮಗೆ ಎನರ್ಜಿ ಕಡಿಮೆ ಆದಾಗ ನಾವು ಈ ಟೀ ಕುಡಿದ್ಬಿಟ್ಟು ನಮ್ಮ ಎನರ್ಜಿನ ಅರ್ಧ ಅಂದರೆ ಫುಲ್ ಬರೋಲ್ಲ, ಅರ್ಧ ಆದರೂ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಎಸ್ಕೇಪ್ ಮಾಡ್ತೀನಿ. ಸೊ ನನಗೆ ಟನಲ್ಲು ಸಿಕ್ತು. ಓದ್ ವಿಡಿಯೋದೆಲ್ಲ ಆಫ್ಲೈನಲ್ಲಿ ಆಡಿದ್ದೀನಿ, ಸಿಕ್ಕಾಪಟ್ಟೆ ಡಿಗ್ ಮಾಡಿದೆ. ಸೊ ನೋಡ್ತಾ ಇದ್ದೀರ, ಡೇ 14ಗೆ ನನಗೆ ಟನಲ್ ಸಿಕ್ಕಿದೆ. ಸೊ ಎಸ್ಕೇಪ್ ಆಗೋಕ್ಕೆ ಸಾಯಂಕಾಲ ಒಳ್ಳೆ ಟೈಮ್ ಅಂತ ಸಾಯಂಕಾಲ. ಸೊ ಗೈಸ್, ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಡಿಗ್ ಮಾಡಿದಾಗ ಒಂದು ಸ್ವಲ್ಪ ಆಬ್ಜೆಕ್ಟ್ಸ್ ಎತ್ಕೊಬಂದಿದ್ದೆ. ಸೊ ಹೆಂಗೋ ಗಾರ್ಡ್ ಬಂದಿದ್ದಾನೆ. ಸೊ ನನ್ನ ಹತ್ರ ಇರೋ ಆಬ್ಜೆಕ್ಟ್ಸ್ನೆಲ್ಲ ಸೇಲ್ ಮಾಡಿಬಿಡ್ತೀನಿ. ಸೊ ಗೈಸ್, ನಿಮ್ಗೆ ಏನಾದ್ರು ಟನಲ್ ಸಿಕ್ಕಿದ್ರೆ ಸೊ ಇದನ್ನ ತಗೊಳ್ಳೋದು ಮರಿಬೇಡಿ. ಏನಂತ ಹೇಳ್ತೀನಿ ನೋಡಿ ಅದು. ಸೊ ಇದು ಬಂದು ಏನಂತ ಇಲ್ಯೂಮಿನಾಟಿ ಸ್ಟಿಕ್ ಅಂತ, ಗ್ಲೋ ಸ್ಟಿಕ್ಕು.
ಸೊ ಇದ್ರ ಒಳಗಡೆ ಟನಲ್ ಒಳಗಡೆ ಸಿಕ್ಕಾಪಟ್ಟೆ ಕತ್ಲೆ ಇರುತ್ತೆ. ಸೊ ಅದಕ್ಕೆ ಇದು ಹಾಕಿದ್ರೆ ಲೈಟ್ ಥರ ಗ್ಲೋ ಆಗುತ್ತೆ. ಇದು ಒಂದು ನಿಮ್ಗೇನಾದ್ರು ಟನಲ್ ಸಿಕ್ತು ಅಂದರೆ ನಾನು ಆಲ್ರೆಡಿ ತೊಗೊಂಡು ಇಟ್ಕೊಂಡಿದ್ದೀನಿ. ಮೂರು ತೊಗೋಬೋದಾಗಿರುತ್ತೆ ಒಂದು ಇದರಲ್ಲಿ. ಸೊ 3 ತೊಗೊಂಡಿದ್ದೀನಿ. ಸೊ ಸಾಯಂಕಾಲ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಸೊ ನೈಟ್ ಆರಾಮಾಗಿ ಎಸ್ಕೇಪ್ ಆಗ್ಬೋದು. ಸೊ ಅದಕ್ಕಿಂತ ಸುಮಾರು ಜನ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಆಗಲ್ಲ, ಯಾಕಂತ ಗೊತ್ತಿಲ್ಲ. ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಜನ ಈ ಥರ ಯೂಟ್ಯೂಬರ್ಸ್ ಗೇಮ್ ಆಡೋದು. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಜಾಸ್ತಿ ಜನ ನೋಡ್ತಾರೆ ಗುರು, ಸಪೋರ್ಟ್ ಮಾಡಲ್ಲ ಯಾಕಂತ ಗೊತ್ತಿಲ್ಲ. ಸೊ ಸಪೋರ್ಟ್ ಮಾಡಿ. ಸೊ ಇದೇ ಥರ ಬೇರೆ ಬೇರೆ ಗೇಮ್ ಪ್ಲೇ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಸೊ ಹಿಂಗಂತ ಹೇಳ್ತಾ ನೈಟ್ ಆದಮೇಲೆ ಸಿಗ್ತೀನಿ. ಸೊ ನೈಟ್ ಆಗೋ ಗಂಟ ಕಾದು ನೈಟ್ ಆದಮೇಲೆ ಎಸ್ಕೇಪ್ ಆಗೋ ಪ್ರೋಸೆಸ್ನ ನಿಮಗೆ ತೋರಿಸ್ತೀನಿ. 15 minutes later. ಇನ್ನು ಭಾಳ ಟೈಮ್ ಇದೆ. ಸೊ ಇವಾಗ ಬೆಳಗ್ಗೆ 11 ಗಂಟೆ. ಸೊ ನಾನು ನೈಟು 10 ಗಂಟೆ 8 ಗಂಟೆ ಗಂಟೆ ಕಾಯಬೇಕು. ಸೊ ಯಾಕೆ ನಾನು ಮಾಡಿರೋ ಟನಲ್ನ ನಿಮ್ಗೆ ತೋರಿಸ್ಬಾರ್ದು ಅಂತ ತೋರಿಸ್ತಾ ಇದ್ದೀನಿ. ಸೊ ಹೆಂಗೆ ಕೊರೆದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಯಾವ ಕಡೆ ಸೈಡ್ ಕೊರಿಬೇಕು ಅಂತಲೂ ಹೇಳ್ತೀನಿ. ಸೊ ಸ್ಟ್ರೈಟು 10 ಮೀಟ್ರ್ ಕೊರಿಬೇಕು ಗುರು. ಈ ಥರ ಸ್ಟ್ರೈಟ್ 10 ಮೀಟ್ರ್ ಕೊರೆದಾದ್ಮೇಲೆ ಸೊ ಈ ಕಡೆಯಿಂದ ನಾರ್ತ್ ಅಂದರೆ ನಿಮ್ಮದು ಬೆಡ್ ಇರುತ್ತಲ್ಲ, ಬೆಡ್ ಮೇಲ್ಗಡೆ ಬೆಡ್ ಇರುತ್ತೆ. ಸೊ ತೋರಿಸ್ತೀನಿ ನೋಡಿ. ಸೊ ಇಲ್ಲಿದೆಯಲ್ಲ ಬೆಡ್ಡು, ಆ ಬೆಡ್ ಕರೆಕ್ಟಾಗಿ ಸ್ಟ್ರೈಟಿಗೆ ಹಿಂಗೆ ಟನಲ್ನ ಕೊರ್ಕೊಬರ್ಬೇಕು. ಸೊ ಕೊರ್ಕೊಬರ್ತಾ ಇದ್ದಂಗೆ ಇಲ್ಲೊಂದು ಕಲ್ಲು ಸಿಗುತ್ತೆ. ಕಲ್ಲು ಸಿಕ್ಕಿದಾಗ ಲೆಫ್ಟ್ ಸೈಡ್ನ ಟರ್ನ್ ಆಗಿ ಸ್ವಲ್ಪ ಒಂದು 5 ಅಡಿ ಕೊರ್ಕೊಬನ್ನಿ. ಸೊ 5 ಅಡಿ ಕೊರ್ಕೊಬಂದಾಗ ಇಲ್ಲಿ ನೋಡಿ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಟನಲ್ ಇದೆ ಟನಲ್ಲು. ಸೊ ಇಲ್ಲಿಂದನೇ ಎಸ್ಕೇಪ್ ಆಗ್ಬೋದು. ಸೊ ಈಸಿಯಾಗಿರುತ್ತೆ. ಮೊಬೈಲಲ್ಲಿ ಇದು ನಾನು ಆಡ್ತಿರೋದು ಮೊಬೈಲಲ್ಲಿ. ಸೊ ಬನ್ನಿ ರಾತ್ರಿವರೆಗೂ ಕಾಯೋಣ. ಸೊ ಇವಾಗ ನೋಡೋದಲ್ಲ ಗುರು ಹೆಂಗೆ ಕೊರೆದಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತು ನನಗೆ ಇದು ಕೊರೆಯೋಕ್ಕೆ. ಸೊ ನೀವು ಕೊರಿಬೇಕಾದ್ರೆ ಅಗಲ ಸ್ವಲ್ಪ ಮೇಲ್ಗಡೆ ಎಲ್ಲ ನೋಡಿಕೊಂಡು ಮಣ್ಣು ಈ ಕಡೆ ಸ್ವಲ್ಪ ನೋಡಿಕೊಂಡು ಅಗಲವಾಗಿ ಕೊರ್ಕೊಳ್ಳಿ. ಯಾಕಂದರೆ ಒಂದ್ಸಲಿ ಹೋಗ್ಬಿಟ್ರೆ ಆ ಕಡೆಯಿಂದ ಬರೋಕ್ಕೆ ತಗಲಕ್ಕೆ ಹೋಗ್ಬಿಡ್ತೀರ. ಆವಾಗ ಗಾರ್ಡ್ ಬಂದು ನೀವು ಫಸ್ಟಿಂದ ಆಡಬೇಕಾಗುತ್ತೆ. ಸೊ ಅದಕ್ಕೆ ಒಂದು 2 ದಿವಸ ಲೇಟಾದರೂ ಪರವಾಗಿಲ್ಲ, ನಿಧಾನಕ್ಕೆ ಪೇಷನ್ಸಾಗಿ ನೀಟಾಗಿ ಕೊರೀರಿ. ಸೊ ಆವಾಗ ನೀವು ಈಸಿಯಾಗಿ ಎಸ್ಕೇಪ್ ಆಗ್ಬೋದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟು ಜಾಸ್ತಿ ಮಾತಾಡಲ್ಲ ಗುರು, ಡೈರೆಕ್ಟ್ ಎಸ್ಕೇಪ್ ಆಗಿರೋ ಪಾರ್ಟ್ನ ತೋರಿಸ್ತೀನಿ. ಆಯಿತು. ಸೊ ನೋಡ್ತಾ ಇದ್ದೀರಾ ಗಾರ್ಡ್ ಬಂದಿದ್ದಾನೆ. ಸೊ ಏನಿಲ್ಲ, ಒಂದು ಸ್ವಲ್ಪ ಲಾಸ್ಟ್ ಮಖ ನೋಡ್ಕೊಂಡು ಹೋಗ್ಬಿಡೋಣ ಅಂತ. ಸೊ ತುಂಬ ಹೆಲ್ಪ್ ಮಾಡವನೆ. ಸೊ ಟಾಯ್ಲೆಟ್ ಪೇಪರ್ನೇ ಬಾರ್ಗೇನ್ ಮಾಡಿದಾಗೆಲ್ಲ ಎಷ್ಟು ಬಾರ್ಗೇನ್ ಮಾಡಿದ್ರು ಅಷ್ಟಕ್ಕೆ ಕೊಡ್ತಾವನೆ. ನನ್ನ ಗಾರ್ಡ್ ಬಂದಿದ್ದಾನೆ ಗುರು. ಸೊ ಲಾಸ್ಟ್ ಟೈಮ್ ಒಂದ್ಸಲ ಅವನ್ನ ಮೀಟ್ ಮಾಡಿಬಿಡೋಣ. ಸೊ ತುಂಬ ಹೆಲ್ಪ್ ಮಾಡವ್ನು ನಮಗೆ. ನೆಗೋಷಿಯೇಟ್ ಮಾಡಿದಾಗ ಎಷ್ಟು ರೂಪಾಯಿ ಕೇಳಿದ್ವು ಅಷ್ಟು ರೂಪಾಯಿಗೆ ಅವನು ಟಾಯ್ಲೆಟ್ ಪೇಪರ್ನೆಲ್ಲ ಕೊಟ್ಟಿದ್ದಾನೆ. ಸೊ ನಮ್ಮ ಆಫ್ರಿಕದ ಗಾರ್ಡ್ ಗೊತ್ತಲ್ಲ ಗುರು. ಸೊ ನಾವು ಇವಾಗ ಪ್ರಿಸನ್ ಎಸ್ಕೇಪ್ ಸಿಮ್ಯುಲೇಟರ್ ಪಾರ್ಟ್ 3 ಡೇ 14 ಎಸ್ಕೇಪ್ ಆಗಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಎಸ್ಕೇಪ್ ಆಗ್ತೀನಿ. ಸೊ ಡೈರೆಕ್ಟ್ ಎಸ್ಕೇಪ್ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಗಾರ್ಡ್ನ ಕಳಿಸ್ಬಿಡೋಣ. ಸೊ ಗಾರ್ಡ್ನ ಕಳಿಸಿದ್ವಿ. ಸೊ ಬನ್ನಿ ಇವಾಗ ನಾವು ಎಸ್ಕೇಪ್ ಆಗೋಣ. ಸೊ ಡೇ 14 ಎಸ್ಕೇಪ್ ಆಯ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀನಿ. ಸೊ ಇವರು ಮ್ಯಾಟ್ ತೆಗೆದ್ರೆ ಎಸ್ಕೇಪ್ ಆಯ್ತಾ ಇರೋದೆ. ಸೊ ನಿಮ್ಮ ಹತ್ರ ಸ್ಟಿಕ್ಸ್ಗಳು ತೊಗೊಂಡು ಇಟ್ಕೊಂಡಿರಿ, ಯಾಕಂತ ಮುಂದೆ ಹೇಳ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ಕೊರೆದಿದ್ದೀನಿ. ಸೊ ಇಲ್ಲಿ ಡೌನ್ ನೋಡ್ತಾ ಇದ್ದೀರಾ, ಅಲ್ಲೇ ಎಸ್ಕೇಪ್ ಆಗೋದು. ಸೊ ಏನಾರು ಎತ್ಕೋಬೋದಾ ಅಂತ ನೋಡ್ತಾ ಇದ್ದೀನಿ. ಸೊ ಯಾವುದು ಆಪ್ಷನ್ ಬರ್ತಿಲ್ಲ. ಸೊ ಇದು ಯಾವ್ದು ಗುರು ಕ್ಯಾಂಟೀನ್ ಅಂತ ಬಂತು, ಇದು ತಗೊಂಡೆ. ಸೊ ಇಲ್ಲಿ ಯಾವುದೋ ಕಾಯಿನ್ ಥರ ಇದೆ. ಸೊ ಇಲ್ಲಿ ಹಾಕಬೇಡ. ಸೊ ಈ ಸೌಂಡ್ ಬಾರ್. ಸೊ ಇಲ್ಲಿ ಯಾವುದೋ ಕಾಯಿನ್ ಥರ ಇದೆ, ಇದು ಕಾಯಿನ್ನ ಎತ್ಕೊತೀನಿ ಈಗ. ಸೊ ಹೋಯ್ತಾ ಒಂದು ಸ್ವಲ್ಪ ದೋಚ್ಕೊಂಡು ಹೋಗೋಣ ಗುರು, ಕೈಲಿ ಹೋಗೋದು ಬೇಡ. ಸೊ ಬನ್ನಿ ಇಳಿದೆ ಇವಾಗ ಕೆಳಗಡೆ. ಸೊ ಇಲ್ಲಿ ಎದುರುಗಡೆ ಇದೆಲ್ಲ ಅದೇ ಅನ್ಕೋತೀನಿ. ಸೊ ಅಕ್ಕಪಕ್ಕ ಏನಿಲ್ಲ. ಸೊ ಬ್ರೈಟ್ನೆಸ್ ಜಾಸ್ತಿ ಮಾಡಿದೆ. ಸೊ ಇವಾಗ ಎದುರುಗಡೆಯಿಂದ ಎಸ್ಕೇಪ್ ಆಗೋಣ ಬನ್ನಿ. ಸೊ ಓದೆ ಗುರು. ಸೊ ಇವಾಗ ಹೇಳ್ತೀನಿ ಸ್ಟಿಕ್ಸ್ನ ಯಾಕೆ ತೊಗೊಬಂದೆ. ಸೊ ನೋಡ್ತಾ ಇದ್ದೀರಲ್ಲ ಅಲ್ಲೇ ಎದುರುಗಡೆ ಇದೆಲ್ಲ ಅದೇ ಲ್ಯಾಡರಿಂದ ನಾವು ಎಸ್ಕೇಪ್ ಆಗೋಕ್ಕಾಗೋದು. ಸೊ ಇವಾಗ ನೋಡ್ತಾ ಇದ್ದೀರ ಬ್ಯಾಕ್ ಸೈಡ್ ಬಂದೆ. ಸೊ ಇವಾಗ ಸ್ಟಿಕ್ಸ್ನ ಇಲ್ಲಿ ಹಾಕ್ತೀನಿ. ಇದಕ್ಕೆ ಗುರ್ತು ಅಂದರೆ ಒಂದ್ಸರಿ ಜಾಗದಲ್ಲಿ ಬಂದಿರೋದ್ರೆ ಇನ್ನೊಂದ್ಸಲಿ ಅಲ್ಲಿ ಬರೋಲ್ಲ ನಾನು. ಸೊ ಅದಕ್ಕೆ ಆ ಸ್ಟಿಕ್ಸ್ನ ತೊಗೊಂಡೆ. ಸೊ ಇದೊಂದು ಸ್ಟಿಕ್ ಹಾಕಿದ್ದೀನಿ. ಸೊ ನಾನು ನೆಕ್ಸ್ಟ್ ಈ ಕಡೆ ಬರೋಲ್ಲ. ಸೊ ಇದೊಂದು ಒಳ್ಳೆ ಐಡಿಯಾ ಆಗುತ್ತೆ ಸೊ ಎಸ್ಕೇಪ್ ಆಗೋಕ್ಕೆ ಬೇಗ. ಸೊ ಇನ್ನು ನೆಕ್ಸ್ಟ್ ಈ ಕಡೆ ತಿರುಗಿದೆ. ಸೊ ಸುರಂಗ ಫುಲ್ ಕತ್ಲೆ ಇದೆ. ಸೊ ಲೈಟ್ ತೊಗೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಈ ಕಡೆ ಬಂದಿದ್ದೆ ಅನಿಸುತ್ತೆ ಅವಾಗೆ. ಸೊ ಇಲ್ಲಿ ಯಾವುದೋ ಬಂಡೆ ಅಡ್ಡ ಇದೆ.
ಸೊ ಇಲ್ಲೊಂದು ಸ್ಟಿಕ್ ಹಾಕಿರ್ತೀನಿ, ಯಾಕಂದರೆ ಇಲ್ಲೂ ಬಂದಿದ್ದೀನಿ ಅಂತ ಗೊತ್ತಾಗಲಿ. ಸೊ ನೆಕ್ಸ್ಟ್ ಈ ಕಡೆ ಸೈಡ್ ಹೋಗಿಲ್ಲ, ಸೊ ಇಲ್ಲಿ ಹೋಗಿದ್ದೀನಿ, ಇಲ್ಲಿ ಹಾಕಿದ್ದೀನಿ, ನಮಗೊಂದು ಗೊತ್ತಾಗುತ್ತೆ. ಸೊ ನೋಡ್ರಲ್ಲ ಗುರು, ಇದಕ್ಕೆ ನಾನು ಸ್ಟಿಕ್ಸ್ ತೊಗೊಂಡಿದ್ದು. ಸೊ ಇನ್ನು ಈ ಕಡೆ ಬಂದರೆ, ಸೊ ಇಲ್ಲೂ ಏನು ಕತ್ಲೆ ಏನೂ ಗೊತ್ತಾಯ್ತಿಲ್ಲ ಅಷ್ಟೊಂದು. ಸೊ ನಾನಿದು ಆಡ್ತಾ ಇರೋದು ಮೊಬೈಲಲ್ಲಿ. ಸೊ ಪಿ ಸಿಲಿ ಆಡೋರಿಗೆ ಕಾರೆಲ್ಲ ಬರುತ್ತೆ, ಎಸ್ಕೇಪೆಲ್ಲ ಹೆಲಿಕಾಪ್ಟರ್ನ ಎಸ್ಕೇಪ್ ಆಗುತ್ತೆ. ಸೊ ನಮ್ಮದು ಮೊಬೈಲಲ್ಲ ಗುರು, ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ. ಸೊ ಮುಂದೆ ಅಪ್ಡೇಟ್ ಕೊಟ್ಟರೆ ಎಕ್ಸ್ಟ್ರಾ ಆಗುತ್ತೆ. ಸೊ ನಾನು ಈ ಸುರಂಗ ಹಿಡಿದೆ. ಈ ಸುರಂಗ ತುಂಬ ಲೆಂತ್ ಸುರಂಗ ಇದೆ ನೋಡಿ, ಅದೇ ಎಸ್ಕೇಪ್ ಸುರಂಗ ಅಂತ. ಸೊ ಏಣಿ ಸಿಕ್ತು, ಏಣಿಯಿಂದ ಎಸ್ಕೇಪ್ ಆಗೋಣ ಬನ್ನಿ ಈಗ. ಸೊ ಯೂಸ್ ಅಂತ ಕೊಡಿ. ಸೊ ನೋಡ್ರಲ್ಲ ಗುರು ಹೆಂಗೆ ಎಸ್ಕೇಪ್ ಆದೆ. ಸೊ ಹೆಂಗೆ ಎಸ್ಕೇಪ್ ಆದೆ ಅಂತ. ಸೊ ನಾನು ಇದು ಎಸ್ಕೇಪ್ ಆಗಿರೋದು ಮೊಬೈಲಲ್ಲಿ. ಸೊ ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡಿಕೊಂಡು ನೀವು ನೀಟಾಗಿ ತಗಲಾಕೊಳ್ದಾರಂಗೆ ಪೇಷನ್ಸಿಂದ ಎಸ್ಕೇಪ್ ಆಗಿ ಅಂತ ಹೇಳ್ತಾ, ಸೊ ವಿಡಿಯೋ ಯಾರ್ಯಾರು ಇಲ್ಲಿ ಗಂಟ ನೋಡಿದ್ರೆ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ ಮುಂದೆ. ನಿಮ್ಮ ಮೋಟಿವೇಶನ್ ಸಿಗುತ್ತೆ ನಾನು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಸೊ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್.